ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. 301ನೇ ಪ್ರಶ್ನೆ, ಭಾಷೆಗಳ ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವು ಭಾಷೆಗಳ ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯವಾಗಿದೆ. ಇದು ಯಾವಾಗ ರಚನೆಗೊಳ್ಳುತ್ತೆ ಅಂದರೆ 1953ರಲ್ಲಿ ರಚನೆಗೊಳ್ಳುತ್ತೆ. ಈ ರಚನೆಗೆ ಕಾರಣೀಕರ್ತರಾದವರು ಯಾರಪ್ಪ ಅಂದರೆ ಪೊಟ್ಟಿ ಶ್ರೀರಾಮುಲು ಅನ್ನೋರು. ಯಾರು? ಪೊಟ್ಟಿ ಶ್ರೀರಾಮುಲು. ಈ ಪೊಟ್ಟಿ ಶ್ರೀರಾಮುಲು ಅವರು ಏನು ಮಾಡ್ತಾರೆ ಅಂದರೆ, ಇವರು 1952ರಲ್ಲಿ 58 ದಿನಗಳ ಕಾಲ, ಎಷ್ಟು ದಿನಗಳ ಕಾಲ? 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಪೊಟ್ಟಿ ಶ್ರೀರಾಮುಲು ಅವರು ಆಂಧ್ರದ ಒಬ್ಬ ಪ್ರಮುಖ ಮುಖಂಡರು. ಇವರು 1952ರಲ್ಲಿ 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಮರಣವನ್ನಪ್ತಾರೆ. ಇವರು ಮರಣ ಅಪ್ಪಿದ ನಂತರ ಆಂಧ್ರದಲ್ಲಿ ಗಲಭೆಗಳು ಉಂಟಾಗುತ್ತೆ. ಅದನ್ನು ಮನಗಂಡ ಕೇಂದ್ರ ಸರ್ಕಾರವು ಭಾಷೆಗಳ ಆಧಾರದ ಮೇಲೆ 1953ರಲ್ಲಿ ಆಂಧ್ರ ಪ್ರದೇಶವನ್ನು ಮೊದಲ ರಾಜ್ಯವಾಗಿ ಘೋಷಣೆ ಮಾಡುತ್ತೆ. ವಿಶಾಲ ಮೈಸೂರು ರಾಜ್ಯ ಉದಯವಾದದ್ದು. ಇದಕ್ಕೆ ಸರಿಯಾದ ಉತ್ತರ 1956 ನವೆಂಬರ್ 1. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಉದಯವಾಗುತ್ತೆ. ಈ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ಹೌದಾ? ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಮೈಸೂರು ರಾಜ್ಯ ರಚನೆ ಆಯಿತು ಯಾವಾಗ? 1947 ಅಕ್ಟೋಬರ್ 24ರಂದು. ಅಂದರೆ ಮೊದಲು ರಾಜರ ಆಳ್ವಿಕೆ ಇತ್ತು. ಅವಾಗ ರಾಜರು ಯಾವಾಗ ಬಿಟ್ಟುಕೊಡ್ತಾರಪ್ಪ ಅಂದರೆ 1947 ಅಕ್ಟೋಬರ್ 24ರಂದು ಮೈಸೂರು ರಾಜ್ಯವನ್ನು ಸ್ವಾತಂತ್ರ್ಯ ಮಾಡ್ತಾರೆ. ಸ್ವಾತಂತ್ರ್ಯಗೊಂಡಾಗ ಯಾರು ಮುಖ್ಯಮಂತ್ರಿ ಇದ್ರಪ್ಪ ಅಂದರೆ ಕೆ ಸಿ ರೆಡ್ಡಿಯವರು ಮುಖ್ಯಮಂತ್ರಿ ಆಗಿದ್ದರು. ಯಾವಾಗ? 1947 ಅಕ್ಟೋಬರ್ 27ರಿಂದ ಆಗ್ತಾರೆ ಅವರು. ಕೆ ಸಿ ರೆಡ್ಡಿಯವರು ಆಗ್ತಾರೆ. ತದನಂತರ 1956 ನವೆಂಬರ್ 1ರಿಂದ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪ ಅವರು ಇರ್ತಾರೆ. ಅದೇ ರೀತಿಯಾಗಿ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡದ್ದು ಯಾವಾಗಪ್ಪ ಅಂದರೆ 1973 ನವೆಂಬರ್ 1ರಂದು ನಾಮಕರಣಗೊಳ್ಳುತ್ತೆ. ಏನಂತ? ಕರ್ನಾಟಕ ಎಂದು. ಕರ್ನಾಟಕ ಎಂದು ನಾಮಕರಣಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಡಿ ದೇವರಾಜ್ ಅರಸ್. ಯಾರು? ಡಿ ದೇವರಾಜ್ ಅರಸ್. ಹೌದಾ? ಕರ್ನಾಟಕ ಎಂದು ನಾಮಕರಣವನ್ನು ಮಾಡಲು ಶಿಫಾರಸು ಮಾಡಿದವರಪ್ಪ ಅಂದರೆ ಚದುರಂಗ. ಯಾರು? ಕವಿ ಚದುರಂಗರವರು. ನೆಕ್ಸ್ಟ್, ವಿಶಾಲ ಮೈಸೂರು ರಾಜ್ಯ ಉದಯವಾದಾಗ ಎಷ್ಟು ಜಿಲ್ಲೆಗಳಿದ್ದವು? ವಿಶಾಲ ಮೈಸೂರು ರಾಜ್ಯ ಉದಯವಾದಾಗ ಟೋಟಲ್ 19 ಜಿಲ್ಲೆಗಳಿದ್ದವು. ಎಷ್ಟು? 19 ಜಿಲ್ಲೆಗಳು. ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವು ಅಂದರೆ 31 ಜಿಲ್ಲೆಗಳದಾವು. 31ನೇ ಜಿಲ್ಲೆಯಾಗಿ ಯಾವುದಪ್ಪ ಅಂದರೆ ವಿಜಯನಗರ ಜಿಲ್ಲೆ ಸೇರ್ಪಡೆಗೊಂಡಿದೆ. ಯಾವುದು? ವಿಜಯನಗರ ಜಿಲ್ಲೆ. ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ವಿಭಾಗಗೊಂಡಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ವಿಭಾಗಗೊಂಡಿದೆ. ಯಾವ ಜಿಲ್ಲೆ? ಬಳ್ಳಾರಿ ಜಿಲ್ಲೆಯಿಂದ ವಿಭಾಗಗೊಂಡಿದೆ. ಹಾಗಾಗಿ ಪ್ರಸ್ತುತ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಎಷ್ಟು? 7. ನೆಕ್ಸ್ಟ್, ಮಹಾಜನ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದ. ಮಹಾಜನ್ ಆಯೋಗ ಎಂಬುದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಿಸಿದೆ. ಈ ಮಹಾಜನ್ ಆಯೋಗ ಏನಂತ ಶಿಫಾರಸು ಮಾಡುತ್ತೆ ಅಂದರೆ, ಬೆಳಗಾವಿ ನಮ್ದು ಅಂತೇಳಿ ಏನು ಮಹಾರಾಷ್ಟ್ರದವ್ರು ಅಂತಾರಲ್ಲ, ಆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅಂತ ಹೇಳಿದ್ದು ಯಾವುದು? ಈ ಮಹಾಜನ್ ಆಯೋಗ. ಹೌದಾ? ನೆಕ್ಸ್ಟ್, ಸುವರ್ಣಸೌಧ ಕಂಡುಬರುವ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ಬೆಳಗಾವಿಯಲ್ಲಿ ಸುವರ್ಣಸೌಧ ಕಂಡುಬರುತ್ತೆ. ಇತ್ತೀಚೆಗೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆದಿತ್ತು. ಯಾವ ಅಧಿವೇಶನ? ಚಳಿಗಾಲದ ಅಧಿವೇಶನ. ಹೌದಾ? ಬೆಳಗಾವಿಯನ್ನು ಏನಂತ ಕರೀತಾರೆ ಅಂದರೆ ಕುಂದಾನಗರಿ ಅಂತ ಕರೀತಾರೆ. ಈ ನಗರಿ ಕುಂದಾನಗರಿ ಅಂತೇಳಿ ಬೆಳಗಾವಿಯನ್ನು ಕರೀತಾರೆ. ವಿಜಯಪುರವನ್ನು ಗುಮ್ಮಟ ನಗರಿ ಏನಂತ ಕರೀತಾರೆ? ಗುಮ್ಮಟ ನಗರಿ ವಿಜಯಪುರ. ಬೆಂಗಳೂರನ್ನು ಉದ್ಯಾನ ನಗರಿ. ನೆಕ್ಸ್ಟ್, ಭೂಮಿಯು ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ, ಆದರೆ ಅವರ ದುರಾಸೆಯನ್ನಲ್ಲ ಎಂಬ ಮಾತನ್ನು ಹೇಳಿದವರು. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರಪ್ಪ ಅಂದರೆ ಭೂಮಿಯು ಎಲ್ಲರ ಅವಶ್ಯಕತೆಯನ್ನು ಪೂರೈಸುತ್ತದೆ, ಆದರೆ ಅವರ ದುರಾಸೆಯನ್ನಲ್ಲ ಎಂಬ ಮಾತನ್ನು ಹೇಳ್ತಾರೆ. ನೆಕ್ಸ್ಟ್, ಸಿಲಿಕಾನ್ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರು ನಗರವನ್ನು ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ. ಪ್ರಪಂಚದ ಮೊಟ್ಟಮೊದಲ ತದ್ರೂಪಿ ಪ್ರಾಣಿ. ಇದಕ್ಕೆ ಸರಿಯಾದ ಉತ್ತರ ಕುರಿ.
ಡಾಲಿ ಎಂಬ ಹೆಸರನ್ನು ಹೊಂದಿರುವಂಥ ಕುರಿ ಪ್ರಪಂಚದ ಮೊಟ್ಟಮೊದಲ ತದ್ರೂಪಿ ಪ್ರಾಣಿಯಾಗಿದೆ. ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವವರು. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂದರೆ, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ, ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು. ಹೌದಾ. ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡ್ತಾ ಬರೋದಾದರೆ, ಸುಪ್ರೀಂ ಕೋರ್ಟ್ ಸಂವಿಧಾನದ 5ನೇ ಭಾಗದಲ್ಲಿ ಬರ್ತೈತಿ. ಎಷ್ಟನೇ ಭಾಗ? 5ನೇ ಭಾಗದಲ್ಲಿ. ವಿಧಿ ನೋಡ್ತಾ ಬರೋದಾದರೆ 124ನೇ ವಿಧಿಯಿಂದ 147ನೇ ವಿಧಿ ಸಂಬಂಧಪಟ್ಟಿರೋದು ಯಾವುದಕ್ಕೆ? ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದೆ. 124ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಯಾರು? ರಾಷ್ಟ್ರಪತಿಯವರು. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂದರೆ 33+1, 33+1 ಅಂದರೆ 33 ನ್ಯಾಯಾಧೀಶರು, ಒಬ್ಬರು ಮುಖ್ಯ ನ್ಯಾಯಾಧೀಶರು. ಟೋಟಲ್ ಎಷ್ಟು? 34. ಹೌದಾ. ಸುಪ್ರೀಂ ಕೋರ್ಟ್ ಸ್ಥಾಪನೆಯಾದದ್ದು ಯಾವಾಗಪ್ಪ ಅಂದರೆ 1950 ಜನವರಿ 28. ಯಾವಾಗ? 1950 ಜನವರಿ 28ರಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಎಲ್ಲಿದೆಯಪ್ಪ ಅಂದರೆ ನವದೆಹಲಿಯಲ್ಲಿದೆ. ಎಲ್ಲಿದೆ? ನವದೆಹಲಿ. ಹೌದಾ. ನೆಕ್ಸ್ಟ್, ದೇಶದಲ್ಲಿ ಒಟ್ಟು ಎಷ್ಟು ಉಚ್ಚ ನ್ಯಾಯಾಲಯಗಳಿವೆ? ನೋಡಿ, ದೇಶದಲ್ಲಿ ಎಷ್ಟು ಒಟ್ಟು ಉಚ್ಚ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್ಗಳು ಎಷ್ಟು ಅದಾವತ್ತೆ ಕೇಳಲಾಗಿದೆ. ಹೈಕೋರ್ಟ್ ಟೋಟಲ್ ಎಷ್ಟು ಹೈಕೋರ್ಟ್ಗಳು ಅದಾವೆ ಅಂದರೆ ಟೋಟಲ್ 25 ಹೈಕೋರ್ಟ್ಗಳು ಅದಾವೆ. ಭಾರತದ ಭೂಗಡಿಯ ಒಟ್ಟು ಉದ್ದ. ಇದಕ್ಕೆ ಸರಿಯಾದ ಉತ್ತರ 15,200 ಕಿಲೋಮೀಟರ್. ಎಷ್ಟು? 15,200 ಕಿಲೋಮೀಟರ್ ಭಾರತದ ಭೂಗಡಿಯ ಒಟ್ಟು ಉದ್ದ. ಹಾಗಾದರೆ ಭಾರತದ ಜಲಗಡಿಯ ಒಟ್ಟು ಉದ್ದ 7,516.6 ಕಿಲೋಮೀಟರ್. ಭೂಗಡಿಯ ಉದ್ದ 15,200 ಕಿಲೋಮೀಟರ್, ಜಲಗಡಿಯ ಉದ್ದ 7,516.6 ಕಿಲೋಮೀಟರ್. ಇದು ಜಲಗಡಿಯ ಉದ್ದ. ಹಾಗಾದರೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿರುವ ರಾಜ್ಯ ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಬಾಂಗ್ಲಾದೇಶದೊಂದಿಗೆ. ಯಾವ ದೇಶ? ಬಾಂಗ್ಲಾದೇಶ. ಎಷ್ಟಂದರೆ 4,096 ಕಿಲೋಮೀಟರ್. ಎಷ್ಟು? 4,096 ಕಿಲೋಮೀಟರ್. ಅತಿ ಕಡಿಮೆ ಭೂಗಡಿಯನ್ನು ಯಾವ ದೇಶದೊಂದಿಗೆ ಹಂಚಿಕೊಂಡಿದೆ ಅಂದರೆ ಅಫ್ಘಾನಿಸ್ತಾನ್. ಯಾವ ದೇಶ? ಅಫ್ಘಾನಿಸ್ತಾನ್. ಈ ಅಫ್ಘಾನಿಸ್ತಾನದ ಜೊತೆಗೆ ಎಷ್ಟು ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ ಅಂದರೆ 80 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 80 ಕಿಲೋಮೀಟರ್ ಭೂಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಭೂಸೇನೆಯ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಜನರಲ್ ಅಥವಾ ದಂಡನಾಯಕ. ಏನಂತ ಕರೀತಾರೆ? ಜನರಲ್ ಅಥವಾ ದಂಡನಾಯಕ ಅಂತೇಳಿ ಭೂಸೇನೆಯ ಮುಖ್ಯಸ್ಥನನ್ನು ಕರೀತಾರೆ. ಹಾಗಾದರೆ ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಯಾರಪ್ಪ ಅಂದರೆ ಮನೋಜ್ ಪಾಂಡೆ. ಯಾರದಾರ? ಮನೋಜ್ ಪಾಂಡೆ ಅವರದಾರ. ಹಾಗಾದರೆ ಭೂಸೇನೆಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಜನವರಿ 15ರಂದು ಭೂಸೇನೆ ದಿನವನ್ನು ಆಚರಣೆ ಮಾಡ್ತಾರೆ. ಪ್ರಸ್ತುತ ಭೂಸೇನೆಯ ಈ ವರ್ಷ ಎಲ್ಲಿ ಆಚರಣೆ ಮಾಡಲಾಯಿತು ಅಂದರೆ 2023ರಲ್ಲಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಲಾಯಿತು. ಯಾವ ಊರು? ಬೆಂಗಳೂರು. ನೆಕ್ಸ್ಟ್, ಅಡ್ಮಿರಲ್ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದರೆ ನೌಕಾಪಡೆಯ ಮುಖ್ಯಸ್ಥನನ್ನು ಅಡ್ಮಿರಲ್ ಅಂತ ಕರೀತಾರೆ. ನೌಕಾಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಡಿಸೆಂಬರ್ 4ರಂದು ಆಚರಣೆ ಮಾಡ್ತಾರೆ. ಯಾವಾಗ? ಡಿಸೆಂಬರ್ 4. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಯಾರದಾರಪ್ಪ ಅಂದರೆ ಆರ್ ಹರಿಕುಮಾರ್ ಅವರು ಅದಾರ. ಯಾರದಾರ? ಆರ್ ಹರಿಕುಮಾರ್. ನೋಡಿ, ಅಡ್ಮಿರಲ್ ಅಂತೇಳಿ ಯಾರನ್ನು ಕರೀತಾರೆ? ನೌಕಾಪಡೆಯ ಮುಖ್ಯಸ್ಥನನ್ನು. ನೌಕಾಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 4ರಂದು. ಅದೇ ರೀತಿಯಾಗಿ ಪ್ರಸ್ತುತ ಅಡ್ಮಿರಲ್ ಯಾರದಾರ ಅಂದರೆ ನೌಕಾಪಡೆಯ ಮುಖ್ಯಸ್ಥರು ಯಾರದಾರ ಅಂದರೆ ಆರ್ ಹರಿಕುಮಾರ್ ಅವರು ಅದಾರ. ಏರ್ ಚೀಫ್ ಮಾರ್ಷಲ್ ಅಂತ ಯಾರನ್ನು ಕರೀತಾರಪ್ಪ ಅಂದರೆ ವಾಯುಸೇನೆಯ ಮುಖ್ಯಸ್ಥ. ವಾಯುಸೇನೆಯ ಮುಖ್ಯಸ್ಥನನ್ನು ಏನಂತ ಕರೀತಾರೆ? ಏರ್ ಚೀಫ್ ಮಾರ್ಷಲ್. ಪ್ರಸ್ತುತ ವಾಯುಸೇನೆಯ ಮುಖ್ಯಸ್ಥರು ಯಾರದಾರಪ್ಪ ಅಂದರೆ VR ಚೌಧರಿ ಅವರು ಅದಾರ. ಯಾರದಾರ? VR ಚೌಧರಿ. ಈ ವಾಯುಪಡೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಅಕ್ಟೋಬರ್ 8ರಂದು ಆಚರಣೆ ಮಾಡ್ತಾರೆ. ಯಾವಾಗ? ಅಕ್ಟೋಬರ್ 8. ನೆಕ್ಸ್ಟ್, ಭಾರತದ ಭೂಸೇನೆಯು ವಿಶ್ವದ ಎಷ್ಟನೇ ಅತಿ ದೊಡ್ಡ ಭೂಸೇನೆಯಾಗಿದೆ? ಅತಿ ದೊಡ್ಡ ಅನ್ನೋದು 2 ಸಲ ಆಗಿಬಿಟ್ಟಿದೆ. ಎಷ್ಟನೇ ಅತಿ ದೊಡ್ಡ ಭೂಸೇನೆ ಅಂದರೆ 2ನೇ ಅತಿ ದೊಡ್ಡ ಭೂಸೇನೆಯಾಗಿದೆ. ನೌಕಾದಳದ ಮುಖ್ಯ ಕಚೇರಿ ಕಂಡುಬರುವುದು. ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ದೆಹಲಿಯಲ್ಲಿ ನೌಕಾಪಡೆಯ ಮುಖ್ಯ ಕಚೇರಿ ಕಂಡುಬರುತ್ತೆ.
ಭಾರತೀಯ ವಾಯುಪಡೆಯು ಪ್ರಪಂಚದಲ್ಲಿ ಎಷ್ಟನೇ ಅತಿ ದೊಡ್ಡ ವಾಯುಪಡೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 4ನೇ ಅತಿ ದೊಡ್ಡ ವಾಯುಪಡೆ. ಭಾರತೀಯ ವಾಯುಪಡೆ ಪ್ರಪಂಚದಲ್ಲಿ ಎಷ್ಟನೇ ಅತಿ ದೊಡ್ಡ ವಾಯುಪಡೆ ಅಂದರೆ 4ನೇ ಅತಿ ದೊಡ್ಡ ವಾಯುಪಡೆಯಾಗಿದೆ. ನೆಕ್ಸ್ಟ್, BSFನ ವಿಸ್ತೃತ ರೂಪ. ಇದಕ್ಕೆ ಸರಿಯಾದ ಉತ್ತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂಬುದು BSFನ ವಿಸ್ತೃತ ರೂಪವಾಗಿದೆ. NCCಯ ಧ್ಯೇಯವಾಕ್ಯ. ಇದಕ್ಕೆ ಸರಿಯಾದ ಉತ್ತರ ಶಿಸ್ತು ಮತ್ತು ಒಗ್ಗಟ್ಟು. ಶಿಸ್ತು ಮತ್ತು ಒಗ್ಗಟ್ಟು ಎಂಬುದು NCCಯ ಧ್ಯೇಯವಾಕ್ಯವಾಗಿದೆ. NCCಯ ವಿಸ್ತೃತ ರೂಪ ನೋಡ್ತಾ ಬರೋದಾದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ನ್ಯಾಷನಲ್ ಕೆಡೆಟ್ಸ್ ಕಾರ್ಪ್ಸ್. ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಎಂಬುದು NCCಯ ವಿಸ್ತೃತ ರೂಪವಾಗಿದೆ. ಭಾರತವು ಎಷ್ಟು ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 7. ಭಾರತವು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಇಲ್ಲಿ ನೋಡಿ, ಭಾರತವನ್ನು ಈ ರೀತಿಯಾಗಿ ನಾವು ನೋಡ್ತಾ ಬರೋದಾದರೆ ಇಲ್ಲಿ ನೋಡಿ, ಇಲ್ಲಿ ಭಾರತ ಯಾವ ರಾಜ್ಯದ ಯಾವ ಕಡೆ ಏನಿದೆ ಅಂತೇಳಿ ನೋಡ್ತಾ ಬರೋಣ. ಈ ಕಡೆ ಏನಪ್ಪ ಅಂದರೆ ಅಫ್ಘಾನಿಸ್ತಾನ್ ಇದೆ. ಅಫ್ಘಾನಿಸ್ತಾನ್, ಇಲ್ಲಿ ಪಾಕಿಸ್ತಾನ್, ಅದೇ ರೀತಿಯಾಗಿ ಇಲ್ಲಿ ಚೀನಾ ಇದೆ, ಇಲ್ಲಿ ನೇಪಾಳ್, ಹಾಗೆ ಭೂತಾನ್ ಕೂಡ ಇಲ್ಲೇ ಇದೆ, ಇಲ್ಲಿ ಮಯನ್ಮಾರ್, ಅದೇ ರೀತಿಯಾಗಿ ಇಲ್ಲಿ ಬಾಂಗ್ಲಾದೇಶ್. ಎಷ್ಟು ದೇಶ ಆಯಿತು? ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಟೋಟಲ್ 7 ದೇಶಗಳೊಂದಿಗೆ ಭಾರತವು ಭೂಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಶಿಮ್ಲಾ ಒಪ್ಪಂದ ಯಾವ ಯಾವ ದೇಶಗಳ ನಡುವೆ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನ್. ಭಾರತ ಮತ್ತು ಪಾಕಿಸ್ತಾನ ನಡುವೆ 1971ರಲ್ಲಿ ಯುದ್ಧ ಪ್ರಾರಂಭವಾಗುತ್ತೆ. ಆ ಯುದ್ಧ ಕೊನೆಗೊಂಡದ್ದು ಶಿಮ್ಲಾ ಒಪ್ಪಂದದೊಂದಿಗೆ. ಈ ಶಿಮ್ಲಾ ಒಪ್ಪಂದ ಯಾವಾಗ ಆಗುತ್ತೆ ಅಂದರೆ 1972ರಲ್ಲಿ ಶಿಮ್ಲಾ ಒಪ್ಪಂದ ಏರ್ಪಡುತ್ತೆ. ನೆಕ್ಸ್ಟ್, ಕಾರ್ಗಿಲ್ ಯುದ್ಧ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1999. 1999 ಮೇ 16ರಂದು ಏನು ನಡೀತು ಅಂದರೆ ಕಾರ್ಗಿಲ್ ಯುದ್ಧ ನಡೆಯುತ್ತೆ. ಈ ಕಾರ್ಗಿಲ್ ಯುದ್ಧ ಯಾವ್ಯಾವ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೆಯುತ್ತೆ. ಈ ಕಾರ್ಗಿಲ್ ಯುದ್ಧದಲ್ಲಿ ವಿಜೇತವಾದ ದೇಶ ಯಾವುದಪ್ಪ ಅಂದರೆ ಜಯಶಾಲಿಯಾದದ್ದು ಭಾರತ. 1999 ಮೇ 16ರಂದು ನಡೆದಂಥ ಈ ಯುದ್ಧವು ಕಾರ್ಗಿಲ್ ವಿಜಯ ದಿವಸ್ ಅಂದರೆ ಜುಲೈ 26ರಂದು ನಾವೇನು ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡ್ತೀವಲ್ಲ ಆವಾಗ ಕೊನೆಗೊಳ್ಳುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಭಾಳ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಸರ್ ಹಿಂದಿನ ತರಗತಿ ಅಂದರೆ ಹಿಂದಿನ ಪೇಪರ್ನಲ್ಲಿ ಬಿದ್ದಂಥ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾಯಿದ್ರಿ, ಅದನ್ನು ಬಿಟ್ಟು ಬೇರೆ ಮಾಡ್ತಾಯಿದ್ದೀರಾ ಸರ್, ಅದನ್ನು ಕಂಟಿನ್ಯೂ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರೋ ಕಾರಣ ಅದನ್ನು ಇನ್ನೂ 2-3 ದಿವಸದಲ್ಲಿ ಹಿಸ್ಟ್ರಿ ಕ್ಲಾಸ್ಗಳನ್ನು ಕೂಡ ಚಾಲೂ ಮಾಡ್ತೀನಿ.